ಅದು ಹೆಂಗ್ರೆ ಕಟ್ ಮಾಡ್ತೀರಾ 125 ರೂಪಾಯಿ? ನಾನೇನು ಸುಳ್ಳನ? ಕರೆಕ್ಟಾಗಿ ತುಂಬಿಸ್ಕೊಂಡ್ ಕೊಟ್ಟಿದ್ದೀನಿ. ಕ್ಯಾನಲ್ ಕಡಿಮೆ ಇದೆ ಅಂತ ತರಲೆ ಮಾಡಬೇಡಿ. ನೀವು ಉಂಟು, ಕಂಪ್ನಿ ಉಂಟು, ಅವ್ರನ್ನ ಕೇಳ್ಕೊಳ್ಳಿ. ಸುಮ್ಮನೆ ಹಾಕ್ರಿ, ಬಡವ್ರ ಹೊಟ್ಟೆ ಮೇಲೆ ಹೊಡಿತೀರಾ? ನಾವೇನಾದ್ರೂ ಬರೀ ಸಪ್ಲೈಯರ್ಸ್ ಅಷ್ಟೇ. 125 ರೂಪಾಯಿ ಕಟ್ ಮಾಡ್ತಾರಂತೆ. ನೀವು ಮಾಡಿದ್ರೆ ಕಂಪ್ನಿ ನಮ್ಮ ಸಂಬಳದಲ್ಲಿ ಕಟ್ ಮಾಡ್ತಾರೆ. ಸುಮ್ಮನೆ ಬಡ್ಕೊಂಬೇಡಿ. ಅಲ್ಲಿ ಕಂಪ್ನಿನ ಬರೋಷ್ಟು ಸ್ವಲ್ಪ ಕುಡ್ಕೊಂಡಿರ್ತೀರಾ. ಹೋಗಿ ಕೇಳಿ ಬರ್ತೀನಿ ತಡೀರಿ. ಹೋಗೋ. ಡಾಕ್ಟರ್ ಕರೀತಾರೆ, ಬನ್ನಿ. ಏನೋ ಹೊಟ್ಟೆ ಕೊಯ್ದು ಪಿನಲ್ ತೆಗಿತಾನಂತ? ಜಾಸ್ತಿ ಮಾತ್ಬೇಡ, ಹೇಳ್ದಷ್ಟು ಕೇಳಿ. ಕೇಳಲೇಬೇಕಲ್ಲ, ಇಲ್ಲಾಂದ್ರೆ ಬೇಡ ಅಂದ್ಬಿಡ್ತೀರಾ. ಸರ್ ನಮಸ್ಕಾರ ಸರ್. ಬನ್ನಿರಿ. ಏನ್ರಿ ನೀವು ತರಲೆ? ಏನೋ ಬಡವ ಒಳ್ಳೆ ಹುಡುಗ ಅಂತ ಮೊದಲು ನಮ್ಮ ಆಸ್ಪತ್ರೆಗೆ ಪಿನಾಲ್ ಸಪ್ಲೈ ಮಾಡೋರು ನಿಲ್ಲಿಸಿ ನಿಮ್ಗೆ ಆರ್ಡ್ರ್ ಕೊಟ್ಟರೆ ನೀವೇನ್ರಿ ನೀವು ಲೀಟರ್ ಲೆಕ್ಕದಲ್ಲಿ ನೀವೇ ಪಿನಾಲ್ ಕುಡಿದು ಬಿಡ್ತೀರಂತೆ? ಸರ್ ಇಲ್ಲ ಸರ್, ಬೇಕಾದರೆ ವಾಮಿಟ್ ಮಾಡಿಸಿ ನೋಡಿ. 1-2 ಇಡ್ಲಿ, ಒಂಚೂರು ಸಾಂಬಾರು ಬರ್ಬೋದು ಅಷ್ಟೇ. ಸರ್ ಅದು ಕಂಪ್ನಿಲಿ ಲೋಡ್ ಮಾಡಬೇಕಾದ್ರೆ ಹುಡುಗರು ಯಾಮಾರಿಸ್ಬಿಟ್ಟಿದ್ದಾರೆ ಸರ್. ಅದಕ್ಕೆ ಇವರು 125 ರೂಪಾಯಿ ಕಟ್ ಮಾಡ್ತಾರಂತೆ ಸರ್. 2 ದಿನದ ಸಂಸಾರದ ಖರ್ಚು ಸರ್. ಬಡವರು ಸರ್ ನಾವು. ನಾನು ಬ್ಯಾಡ್ ಲಕ್ಕು, ಹೆಂಗೋ ಇದ್ದವನು ಇವತ್ತು ಹಿಂಗಾಗ್ಬಿಟ್ಟಿದ್ದೀನಿ ಸರ್. ಸರ್ ನೆಕ್ಸ್ಟ್ ಟೈಮು ನಾನೇ ಚೆಕ್ ಮಾಡಿ ಲೋಡ್ ತೊಗೊಂಡ್ಬರ್ತೀನಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್. ಇಟ್ಸ್ ಆಲ್ ರೈಟ್. ಇದು ನಿಮಗೆ ಕೊನೆ ಆಪ್ಷನು. ಇನ್ಮೇಲೆ ಹೀಗೆ ಮಾಡಬೇಡಿ. ನೀವೇ ನಿಂತು ಲೋಡ್ ಮಾಡಿಸಿ ಸಪ್ಲೈ ಮಾಡಬೇಕು. ಖಂಡಿತ ಸರ್. ಗೊತ್ತಾಯ್ತಾ? ಶೋರ್ ಸರ್. ಹೋಗಿ. ಥ್ಯಾಂಕ್ ಯು ಸರ್. 125 ರೂಪಾಯಿ ಬಿಡ್ತೀನಾ? 90 ಪ್ಲಸ್ ಹಾಫ್ ಬಿರಿಯಾನಿ ಲಾಸ್ ಮಾಡ್ಕೋತೀನಾ? ಹೆಂಗೆ ನಾವಾದ್ಮೇಲೆ ಕೆಲಸ ಆಗಲೇಬೇಕು. ಒಳ್ಳೆ ಫಿನಾನ್ಸಸ್ ಹೋಗ್ರಿ.